ನಮ್ಮ ಸನಾತನ ಧರ್ಮವನ್ನ ಅನ್ಯ ಧರ್ಮಗಳಿಂದ ರಕ್ಷಿಸಬೇಕಾಗಿದೆ. ಅವ್ರು ಇವ್ರು ಹೇಳೋದಲ್ಲ. ಬಸವಣ್ಣ ಒಬ್ಬರೇ ಮೇಲ್ವರ್ಗದಿಂದ ಇದ್ದವರು, ಚನ್ನಬಸವಣ್ಣ ಒಬ್ಬರೇ ಇದ್ದವರು. ಇನ್ನೆಲ್ಲ 770 ಜನ ಕೆಳವರ್ಗದವರು. ವೇದ ಓದಿದರೆ ಅವರಿಗೆ ಕಿವಿಗೆ ಕಾದ ಸೀಸ ಉಯ್ಯಬೇಕು, ವೇದದಲ್ಲಿ ಮಾತನಾಡಿದರೆ ಅವರ ನಾಲಿಗೆನ ಸೀಡಬೇಕು ಅಂತ ಹೇಳಿರ್ತಕ್ಕಂಥ ದಿನಮಾನ ಕಾಲದಲ್ಲಿ ಪಾಪ ಕುಟ್ಟುವರು ಬೀಸುವರು ಎಲ್ಲಿ ವೇದ ಓದಿದ್ರಿ? ಅವರು ಎಲ್ಲಿ ಓದಿದ್ರಿ? ಎಲ್ಲಿ ಶಾಲೆ ಇತ್ರಿ ಅವರಿಗೆ? ಯಾವ ಶಾಲೆ ಒಳಗೆ ನೀವು ಪ್ರವೇಶ ಕೊಟ್ಟಿದ್ರಿ? ಯಾವ ಜಾಗದಲ್ಲಿ ಕೊಟ್ಟಿದ್ರಿ ಹೇಳ್ರಿ? ನೀವು ಹೇಳೋದಕ್ಕೊಂದು ನೀತಿ ನಿಯಮಗಳು ಬೇಕಲ್ರಿ, ಹೇಳೋದಕ್ಕೊಂದು ವ್ಯವಸ್ಥೆ ಬೇಕಲ್ರಿ. ಹೃದಯಪೂರ್ವಕವಾಗಿ ಹೇಳ್ರಿ ನೋಡೋಣ. ನೀವು ಹೃದಯಪೂರ್ವಕವಾಗಿ ಹೇಳ್ರಿ ನೋಡೋಣ. ಒಬ್ಬ ಅಂಬಿಗರ ಚೌಡಯ್ಯನನ್ನ ಒಳಗಡೆ ಬಿಟ್ಕೊಂಡಿದ್ರ? ಮಾದಾರ ಚೆನ್ನೈನ ಒಳಗಡೆ ಬಿಟ್ಕೊಂಡಿದ್ರ? ಡೋಹಾರ ಕಕ್ಕಯ್ಯನ ಒಳಗಡೆ ಬಿಟ್ಕೊಂಡಿದ್ರ? ತುರ್ಗಾಯಿ ರಾಮಣ್ಣನ ಒಳಗಡೆ ಬಿಟ್ಕೊಂಡಿದ್ರ? ನೋಡ್ರಿ, ಬಸವಣ್ಣ ಎಷ್ಟು ದೊಡ್ಡವರು ಅಂತಂದ್ರೆ ಈ ಧರ್ಮ ಎಂಥದ್ದು ಅಂತ ಹೇಳೋದಕ್ಕೆ ಬೌದ್ಧ ಧರ್ಮ ಪಾಲಿ ಭಾಷೆಯಲ್ಲಿ ಹುಟ್ಟಿತು, ಮಹಾವೀರನ ಧರ್ಮ ಪ್ರಾಕೃತ ಭಾಷೆಯಲ್ಲಿ ಹುಟ್ಟಿತು, ಇಸ್ಲಾಂ ಧರ್ಮ ಇಬ್ರು ಭಾಷೆಯಲ್ಲಿ ಹುಟ್ಟಿತ್ತು, ಜೈನ ಧರ್ಮ ಅರಬಿಕ್ ಭಾಷೆಯಲ್ಲಿ ಹುಟ್ಟಿತ್ತು, ಈ ಸನಾತನವಾದದ ವೈದಿಕ ಧರ್ಮ ಸಂಸ್ಕೃತದಲ್ಲಿ ಬಂತು ಅಂತ ಹೇಳ್ತಕ್ಕಂಥ ಮಾತುಗಳನ್ನ ನಾವು ಕೇಳ್ತೇವೆ ಇತಿಹಾಸದಲ್ಲಿ. ಆದ್ರೆ ಬಸವಣ್ಣ ಇಡೀ ಭಾರತ ದೇಶದಿಂದ ಬಂದಂತ ಕೆಲವರ್ಗದವರಿಗೆ ಅವಕಾಶ ಇಲ್ಲ, ವೇದ ಓದ್ಲಿಕ್ಕೆ ಅವಕಾಶ ಇಲ್ಲ, ಶಾಲೆಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಧರ್ಮದ ಅವಕಾಶ ಇಲ್ಲದಿದ್ದಾಗ ಅರಳಯ್ಯ, ಮಧುವರಸ, ಶೀಲವಂತ, ಕಲ್ಯಾಣಮ್ಮ, ಡೋಹಾರ ಕಕ್ಕಯ್ಯ, ಮಡಿವಾಳ ಮಾಚಿದೇವ ಎಲ್ಲ ಶರಣರಿಗೆ ಕನ್ನಡವನ್ನು ಕಲಿಸಿ ಕನ್ನಡದಲ್ಲಿ ವಚನ ರಚನೆ ಮಾಡಿ ಕನ್ನಡದ ಧರ್ಮವನ್ನು ಕೊಟ್ಟಿದ್ದಾನೆ ಅನ್ನತಕ್ಕ